ಚಿಂತಾಮಣಿ ನಮಾಮಿ ತ್ವಾಂ ಚಿಂತಾಯಾಃ ತಾಪಹಾರಿಣಂ ಅದ್ವೈತಬೋಧನಾಚಾರ್ಯಂ ಸಾಕ್ಷಾತ್ ಶಂಕರರೂಪಿಣಂ ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠಗುರುಂ ಭಜೆ. ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯಗುರುಂ ಭಜೆ. ಸ್ವಾನಂದಾಮೃತಸುಪ್ರೀತಂ ಶಂಕರಾಚಾರ್ಯಸೇವಕಂ ಚಿಂತಾಮಣಿಯತಿಂ ವಂದೇ ಶಿವಾನಂದಗುರುಂ ಭಜೆ. ಶ್ರೀ ಶಿವಾನಂದಗುರುಂ ಭಜೆ. ಶ್ರೀ ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಇಂದಿನ ಕಥೆಯನ್ನು ನೋಡೋದಕ್ಕೂ ಮುನ್ನ ಹಿಂದಿನ ಕಥೆಯಲ್ಲಿ ಏನೆಲ್ಲ ನೋಡಿದ್ದೇವೆ ಅಂತ ಒಂದು ಸಾರಿ ನೋಡೋಣ. ಪರೀಕ್ಷಿತ್ ರಾಜನಿಗೆ ಶ್ರೀ ಶುಕಮಹಾಮುನಿಗಳು ಧ್ಯಾನ ವಿಧಿ ಮತ್ತು ಭಗವಂತನ ವಿರಾಟ್ ಸ್ವರೂಪದ ವರ್ಣನೆ, ಭಗವಂತನ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳ ಧಾರಣ ಯೋಗ ಹಾಗೂ ಕ್ರಮಮುಕ್ತಿ ಮತ್ತು ಸದ್ಯೋಮುಕ್ತಿಯ ವರ್ಣನೆ ಮತ್ತು ಕಾಮನೆಗಳಿಗೆ ತಕ್ಕಂತೆ ಬೇರೆ ಬೇರೆ ದೇವತೆಗಳ ಉಪಾಸನೆ ಹೇಗೆ ಮಾಡೋದು, ಭಗವದ್ಭಕ್ತಿಯ ಪ್ರಧಾನತೆಯ ನಿರೂಪಣೆ, ಸೃಷ್ಟಿ ವಿಷಯಕ ರಾಜನ ಪ್ರಶ್ನೆಗೆ ಶ್ರೀ ಶುಕಮಹಾಮುನಿಗಳು ಕಥಾರಂಭ ಮಾಡಿದ್ದು, ಸೃಷ್ಟಿಯ ವರ್ಣನೆ, ವಿರಾಟ್ ಸ್ವರೂಪದ ವಿಭೂತಿಗಳ ವರ್ಣನೆ, ಭಗವಂತನ ಲೀಲಾವತಾರಗಳ ಕಥೆ ಮತ್ತು ಪರೀಕ್ಷಿತ್ ರಾಜನು ಮಾಡಿದ ವಿವಿಧ ಪ್ರಶ್ನೆಗಳಿಗೆ ಶುಕಮಹಾಮುನಿಗಳು ಉತ್ತರ ಕೊಟ್ಟಿರುವುದು, ಬ್ರಹ್ಮದೇವರು ಭಗವದ್ಧಾಮವನ್ನು ದರ್ಶಿಸಿದ್ದು, ಅವರಿಗೆ ಭಗವಂತನಿಂದ ಚತುಶ್ಲೋಕಿ ಭಾಗವತ ಉಪದೇಶ, ಶ್ರೀಮದ್ ಭಾಗವತದ 10 ಲಕ್ಷಣಗಳು, ಉದ್ಧವ ವಿದುರರ ಸಮಾಗಮ ಸಂಭಾಷಣೆ, ಉದ್ಧವನು ವಿದುರನಿಗೆ ಭಗವಂತನ ಬಾಲಲೀಲೆಗಳನ್ನು ವರ್ಣಿಸಿದ್ದು, ಉದ್ಧವನೊಡನೆ ಸಂಭಾಷಣೆ, ವಿದುರನು ಮೈತ್ರೇಯರ ಬಳಿಗೆ ತೆರಳಿದ್ದು, ವಿದುರನ ಪ್ರಶ್ನೆಗೆ ಮೈತ್ರೇಯರಿಂದ ಸೃಷ್ಟಿ ಕ್ರಮದ ವರ್ಣನೆ, ವಿರಾಟ್ ಶರೀರದ ಉತ್ಪತ್ತಿ, ಬ್ರಹ್ಮದೇವರ ಉತ್ಪತ್ತಿ, ಬ್ರಹ್ಮದೇವರು ಮಾಡಿದ ಭಗವಂತನ ಸ್ತೋತ್ರ, 10 ಬಗೆಯ ಸೃಷ್ಟಿಯ ವರ್ಣನೆ, ಮನ್ವಂತರವೇ ಮುಂತಾದ ಕಾಲ ವಿಭಾಗದ ವರ್ಣನೆ. ಇಷ್ಟೆಲ್ಲ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಈಗ ಬ್ರಹ್ಮದೇವರು ಜಗತ್ತನ್ನು ಹೇಗೆ ಸೃಷ್ಟಿಸಿದರೆಂಬುದನ್ನು ಹೇಳ್ತೀನಿ ಕೇಳು. ಮೊಟ್ಟ ಮೊದಲಿನಿಗೆ ಅವರು ಅಜ್ಞಾನದ 5 ವೃತ್ತಿಗಳಾದ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ ಮತ್ತು ಅಂಧತಾಮಿಸ್ರ ಇವುಗಳನ್ನು ಸೃಷ್ಟಿ ಮಾಡಿದರು. ಆದರೆ ಅತ್ಯಂತ ಪಾಪಮಯ ಸೃಷ್ಟಿಯನ್ನು ನೋಡಿ ಅವರಿಗೆ ಸಂತೋಷ ಆಗಲಿಲ್ಲ. ಆಗ ಅವರು ತಮ್ಮ ಮನಸ್ಸನ್ನು ಪರಮಾತ್ಮನ ಧ್ಯಾನದಿಂದ ಪವಿತ್ರವಾಗಿಸಿಕೊಂಡು ಬೇರೊಂದು ಸೃಷ್ಟಿಯನ್ನು ಮಾಡಿದರು. ಈ ಬಾರಿ ಅವರು ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ ಎಂಬ 4 ಮಂದಿ ನಿವೃತ್ತಿಪರ ಧರ್ಮಪರಾಯಣರಾದ ಊರ್ಧ್ವರೇತಸ್ಕರಾದ ಮುನಿಶ್ರೇಷ್ಠರನ್ನು ಸೃಷ್ಟಿಸಿದರು. ತಮ್ಮ ಆ ಪುತ್ರರಿಗೆ ಬ್ರಹ್ಮದೇವರು ನೀವು ಸೃಷ್ಟಿಯನ್ನು ಮಾಡಿ ಅಂತ ಹೇಳಿದರು. ಆದರೆ ಅವರು ಹುಟ್ಟಿನಿಂದಲೇ ಮೋಕ್ಷ ಧರ್ಮವುಳ್ಳವರು, ನಿವೃತ್ತಿ ಮಾರ್ಗನಿಷ್ಠರು. ಆದ್ದರಿಂದ ಪ್ರವೃತ್ತಿ ಧರ್ಮ ರೂಪವಾದ ಸೃಷ್ಟಿಯನ್ನು ಮಾಡಲು ಇಷ್ಟಪಡಲಿಲ್ಲ. ಆಗ ಬ್ರಹ್ಮದೇವರಿಗೆ ನನ್ನ ಪುತ್ರರು ಹೀಗೆ ನನ್ನ ಅಪ್ಪಣೆಯನ್ನು ಮೀರಿ ತಿರಸ್ಕಾರ ಮಾಡಿದ್ದನ್ನು ನೋಡಿ ಸಹಿಸಲಾರದಷ್ಟು ಕ್ರೋಧ ಉಂಟಾಯಿತು. ಅವರು ಅದನ್ನು ತಡೆದುಕೊಳ್ಳಲು ಪ್ರಯತ್ನಪಟ್ಟರು. ಆದರೆ ಬುದ್ಧಿಯಿಂದ ಅದನ್ನು ತಡೆದರೂ ಕೂಡ ಆ ಕ್ರೋಧವು ಆ ಬ್ರಹ್ಮದೇವರ ಹುಬ್ಬುಗಳ ಮಧ್ಯದಿಂದ ನೀಲಿ ಮತ್ತು ಕೆಂಪು ಬಣ್ಣದ ಓರ್ವ ಬಾಲಕನ ರೂಪದಲ್ಲಿ ಪ್ರಕಟಗೊಂಡಿತು. ಆ ಬಾಲಕನೇ ದೇವತೆಗಳಿಗೆಲ್ಲ ಮೊದಲು ಹುಟ್ಟಿದ ಭಗವಾನ್ ರುದ್ರದೇವರು. ಆತನು ಅಳುತ್ತಾ ಅಳುತ್ತಾ ಸೃಷ್ಟಿಕರ್ತನೇ ನನಗೆ ಹೆಸರನ್ನು, ವಾಸಸ್ಥಾನವನ್ನು ತಿಳಿಸುವನಾಗು ಅಂತ ಕೇಳ್ತಾನೆ. ಆಗ ಪದ್ಮಸಂಭವ ಭಗವಾನ್ ಬ್ರಹ್ಮದೇವರು ಆ ಬಾಲಕನ ಪ್ರಾರ್ಥನೆಯನ್ನು ಈಡೇರಿಸಲು, ಮಗು ಅಳಬೇಡ, ನಿನ್ನ ಇಚ್ಛೆಯನ್ನು ಪೂರೈಸ್ತೇನೆ ಅಂತ ಹೇಳಿದರು. ನೀನು ಹುಟ್ಟಿದ ಕೂಡಲೇ ಬಾಲಕನಂತೆ ಅಳ್ತಾ ಇದ್ದೀಯ, ಆದ್ದರಿಂದ ಜನರು ನಿನ್ನನ್ನು ರುದ್ರನೆಂಬ ಹೆಸರಿನಿಂದ ಕರೀತಾರೆ. ನಿನಗೆ ವಾಸಿಸಲು ಹೃದಯ, ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಸೂರ್ಯ, ಚಂದ್ರ ಮತ್ತು
ತಪಸ್ಸು ಈ ಸ್ಥಾನಗಳನ್ನು ಮೊದಲೇ ರಚಿಸಿರುವೆ. ನೀನು ಮನ್ಯು, ಮನು, ಮಹಿನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತಸ, ಭವ, ಕಾಲ, ವಾಮದೇವ, ಧೃತವ್ರತ ಈ ಹೆಸರುಗಳಿಂದ ಖ್ಯಾತನಾಗ್ತೀಯ. ಧೀ, ವೃತ್ತಿ, ಉಶನ, ಉಮಾ, ನಿಯತು, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ ಮತ್ತು ದೀಕ್ಷಾ ಎಂಬ 11 ಮಂದಿ ರುದ್ರಾಣಿಯರು ನಿನ್ನ ಪತ್ನಿಯರಾಗ್ತಾರೆ. ಈ ಹೆಸರುಗಳನ್ನು, ಸ್ಥಾನಗಳನ್ನು, ಪತ್ನಿಯರನ್ನು ಸ್ವೀಕರಿಸಿ ಇವರ ಮೂಲಕ ಬಹುಮಂದಿ ಪ್ರಜೆಗಳನ್ನು ಸೃಷ್ಟಿಸು. ಯಾಕಂದರೆ ನೀನು ಪ್ರಜಾಪತಿಯಾಗಿರುವೆ ಅಂತ ರುದ್ರದೇವರಿಗೆ ಹೇಳಿದರು. ಲೋಕಪಿತ ಬ್ರಹ್ಮದೇವರಿಂದ ಹೀಗೆ ಅಪ್ಪಣೆ ಪಡೆದು ರುದ್ರದೇವರು ಬಲ, ಆಕಾರ ಮತ್ತು ಸ್ವಭಾವಗಳೆಲ್ಲದರಲ್ಲಿಯೂ ತನ್ನಂತೆ ಇರುವ ಪ್ರಜೆಗಳನ್ನು ಸೃಷ್ಟಿ ಮಾಡಿದರು. ಭಗವಾನ್ ರುದ್ರನಿಂದ ಉತ್ಪನ್ನರಾದ ಈ ಅಸಂಖ್ಯ ರುದ್ರರು ಗುಂಪುಗಳನ್ನು ಮಾಡಿಕೊಂಡು ಜಗತ್ತನ್ನು ಭಕ್ಷಿಸತೊಡಗಿದರು. ಅದನ್ನು ನೋಡಿ ಬ್ರಹ್ಮದೇವರಿಗೆ ತುಂಬ ಭಯ ಶಂಕೆಗಳುಂಟಾದವು. ಆಗ ಅವರು ರುದ್ರನನ್ನು ಕುರಿತು, ನಿನ್ನ ಪ್ರಜೆಗಳಾದರೂ ತಮ್ಮ ಭಯಂಕರ ದೃಷ್ಟಿಗಳಿಂದ ನನ್ನನ್ನು ಹಾಗೂ ಎಲ್ಲ ದಿಕ್ಕುಗಳನ್ನು ಸುಟ್ಟು ಹಾಕಲು ತೊಡಗಿದ್ದಾರೆ. ಆದ್ದರಿಂದ ಇಂತಹ ಸೃಷ್ಟಿಯನ್ನು ಮುಂದೆ ಮಾಡಬೇಡ ಅಂತ ಹೇಳಿದರು. ಈಗ ನೀನು ಸಮಸ್ತ ಪ್ರಾಣಿಗಳಿಗೆ ಸುಖವನ್ನುಂಟು ಮಾಡುವುದಕ್ಕಾಗಿ ತಪಸ್ಸನ್ನಾಚರಿಸು. ಮತ್ತು ಆ ತಪಸ್ಸಿನ ಪ್ರಭಾವದಿಂದಲೇ ನೀನು ಹಿಂದಿನಂತೆ ಈ ವಿಶ್ವವನ್ನು ಸೃಷ್ಟಿಸುವಿಯಂತೆ ಅಂತ ಹೇಳಿದರು. ಆ ಬ್ರಹ್ಮದೇವರ ಅಪ್ಪಣೆಯಂತೆ ರುದ್ರದೇವರು ಹಾಗೆಯೇ ಆಗಲಿ ಅಂತ ಹೇಳಿ ಅವರಿಗೆ ಪ್ರದಕ್ಷಿಣೆ ಮಾಡಿ ಅವರಿಂದ ಅನುಮತಿಯನ್ನು ಪಡೆದು ತಪಸ್ಸನ್ನು ಆಚರಿಸುವುದಕ್ಕೋಸ್ಕರ ವನಕ್ಕೆ ತೆರಳಿದರು. ಅನಂತರ ಭಗವಂತನ ಶಕ್ತಿಯಿಂದ ಸಂಪನ್ನರಾದ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಲು ಸಂಕಲ್ಪಿಸಿದಾಗ ಅವರಿಗೆ 10 ಮಂದಿ ಪುತ್ರರು ಜನಿಸಿದರು. ಅವರಿಂದಲೇ ಲೋಕದಲ್ಲಿ ಬಹುಮಟ್ಟಿಗೆ ಪ್ರಜಾವೃದ್ಧಿಯಾಯಿತು. ಅವರು ಯಾರು ಅಂತಂದರೆ ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು ನಾರದರು. ಇವರೇ ಈ 10 ಮಂದಿ ಪುತ್ರಶ್ರೇಷ್ಠರು. ಇವರಲ್ಲಿ ನಾರದರು ಬ್ರಹ್ಮದೇವರ ತೊಡೆಯಿಂದಲೂ, ದಕ್ಷ ಅಂಗುಷ್ಠದಿಂದಲೂ, ವಸಿಷ್ಠರು ಪ್ರಾಣದಿಂದಲೂ, ಭೃಗು ತ್ವಚೆಯಿಂದಲೂ, ಕ್ರತು ಕೈಯಿಂದಲೂ, ಪುಲಹ ನಾಭಿಯಿಂದಲೂ, ಪುಲಸ್ತ್ಯರು ಕಿವಿಯಿಂದಲೂ, ಅಂಗಿರ ಬಾಯಿಯಿಂದಲೂ, ಅತ್ರಿಯು ನೇತ್ರಗಳಿಂದಲೂ, ಮರೀಚಿಯು ಮನಸ್ಸಿನಿಂದಲೂ ಉತ್ಪನ್ನರಾದರು. ಮತ್ತು ಬ್ರಹ್ಮದೇವರ ಬಲಗಡೆಯ ಸ್ತನದಿಂದ ಧರ್ಮವು ಉತ್ಪನ್ನವಾಯಿತು. ಅವನ ಪತ್ನಿ ಮೂರ್ತಿಯಿಂದ ಸ್ವಯಂ ನಾರಾಯಣನು ಅವತರಿಸಿದನು. ಬ್ರಹ್ಮದೇವರ ಬೆನ್ನಿನಿಂದ ಅಧರ್ಮವು ಜನ್ಮವಾಯಿತು ಮತ್ತು ಅವನಿಂದ ಜಗತ್ತಿಗೆ ಭಯವನ್ನುಂಟು ಮಾಡುವ ಮೃತ್ಯುವು ಜನಿಸಿತು. ಹೀಗೆಯೇ ಬ್ರಹ್ಮದೇವರ ಹೃದಯದಿಂದ ಕಾಮವು, ಹುಬ್ಬುಗಳಿಂದ ಕ್ರೋಧವು, ಕೆಳಗಿನ ತುಟಿಯಿಂದ ಲೋಭವು, ಬಾಯಿಯಿಂದ ಮಾತಿಗೆ ಅಧಿಷ್ಠಾತ್ರಿ ದೇವತೆಯಾದ ಸರಸ್ವತಿಯು, ಲಿಂಗದಿಂದ ಸಮುದ್ರವು, ಗುದದಿಂದ ರಾಕ್ಷಸಾಧಿಪತಿಯು, ಪಾಪಗಳಿಗೆ ನಿವಾಸ ಸ್ಥಾನವಾದ ನಿರೃತಿ ಉದ್ಭವಿಸಿದರು. ನೆರಳಿನಿಂದ ದೇವಹೂತಿಯ ಪತಿಪೂಜ್ಯರಾದ ಕರ್ದಮರು ಜನಿಸಿದರು. ಹೀಗೆ ಈ ಇಡೀ ಜಗತ್ತು ಸೃಷ್ಟಿಕರ್ತರಾದ ಬ್ರಹ್ಮದೇವರ ಶರೀರ ಮತ್ತು ಮನಸ್ಸುಗಳಿಂದ ಉಂಟಾಗಿದೆ. ಬ್ರಹ್ಮದೇವರ ಕನ್ಯೆಯಾದ ಸರಸ್ವತಿಯು ಅತ್ಯಂತ ಸುಕುಮಾರಿಯೂ ಸುಂದರಿಯೂ ಆಗಿದ್ದಳು. ಆಕೆಗೆ ಕಾಮವಿಲ್ಲದಿದ್ದರೂ ಬ್ರಹ್ಮದೇವರು ಆಕೆಯನ್ನು ಕಾಮಿಸಿದರು. ಬ್ರಹ್ಮದೇವರಿಂತಹ ಅಧರ್ಮಮಯವಾದ ಸಂಕಲ್ಪವನ್ನು ಮಾಡಿದ್ದನ್ನು ಕಂಡು ಅವರ ಪುತ್ರರಾದ ಮರೀಚಿಗಳೇ ಮುಂತಾದ ಮಹರ್ಷಿಗಳು ಅವರಿಗೆ ವಿಶ್ವಾಸಪೂರ್ವಕ ತಿಳಿ ಹೇಳಿದರು. ತಾವು ಸಮರ್ಥರು, ಮನಸ್ಸಿನಲ್ಲಿ ಉಂಟಾಗಿರುವ ಈ ಕಾಮದ ವೇಗವನ್ನು ತಡೆಯುವ ಶಕ್ತಿ ಇದ್ದರೂ ತಾವು ಅದನ್ನು ತಡೆಗಟ್ಟದೆ ಪುತ್ರಿ ಗಮನವನ್ನು ಮಾಡಲು ಸಂಕಲ್ಪಿಸಿದ್ದೀರಲ್ಲ. ಇಂತಹ ಪಾಪವನ್ನು ಹಿಂದಿನ ಯಾವ ಬ್ರಹ್ಮದೇವರು ಮಾಡಿಲ್ಲ, ಮುಂದಿನವರೂ ಮಾಡಲಾರರು. ನಿಮ್ಮಂತಹ ತೇಜಸ್ವಿ ಪುರುಷರಿಗಿಂತಹ ಕೆಲಸ ಶೋಭಿಸುವುದಿಲ್ಲ. ಏಕೆಂದರೆ ನಿಮ್ಮಂತಹವರ ಆಚರಣೆಗಳನ್ನು ಅನುಸರಿಸುವುದರಿಂದಲೇ ಜಗತ್ತಿನ ಕಲ್ಯಾಣವಾಗ್ತದೆ ಅಂತ ಹೇಳಿದರು. ತನ್ನ ಪುತ್ರರಾದ ಮರೀಚಿಗಳೇ ಮುಂತಾದ ಪ್ರಜಾಪತಿಗಳು ತಮ್ಮ ಮುಂದೆ ಹೀಗೆ ಹೇಳುತ್ತಿರುವುದನ್ನು ನೋಡಿ ಪ್ರಜಾಪತಿಗಳಿಗೂ ಪತಿಯಾದ ಬ್ರಹ್ಮದೇವರಿಗೆ ತುಂಬ ನಾಚಿಕೆಯುಂಟಾಗಿದೆ. ಅವರು ಒಡನೆಯೇ ಆ ದೇಹವನ್ನು ತೊರೆದು ಬಿಟ್ಟರು. ಹೀಗೆ ಅವರು ತೊರೆದ ಘೋರವಾದ ಶರೀರವನ್ನು ದಿಕ್ಕುಗಳು ಸ್ವೀಕರಿಸಿದವು. ಅದೇ ಮಂಜು ಆಯಿತು. ಅದನ್ನು ಅಂಧಕಾರವೆಂದು ಹೇಳ್ತಾರೆ.
ಒಮ್ಮೆ ಬ್ರಹ್ಮದೇವರು ನಾನು ಎಲ್ಲ ಲೋಕಗಳನ್ನು ಹಿಂದೆ ಇದ್ದಂತೆಯೇ ವ್ಯವಸ್ಥಿತವಾದ ರೂಪದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಯೋಚಿಸುತ್ತಿದ್ದರು. ಆಗ ಅವರು 4 ಮುಖಗಳಿಂದ 4 ವೇದಗಳು ಪ್ರಕಟಗೊಂಡವು. ಇವುಗಳಲ್ಲದೆ ಉಪವೇದಗಳು, ನ್ಯಾಯಶಾಸ್ತ್ರ, ಅಧ್ವರ್ಯು, ಉದ್ಗಾರ್ತೃ, ಹೋತೃ ಮತ್ತು ಬ್ರಹ್ಮ ಎಂಬ 4 ಮಂದಿ ಋತ್ವಿಕಗಳು, ಕರ್ಮಗಳು, ಯಜ್ಞಗಳ ವಿಸ್ತಾರ, ಧರ್ಮದ 4 ಪಾದಗಳು, 4 ಆಶ್ರಮಗಳು ಹಾಗೂ ಅವುಗಳ ವೃತ್ತಿಗಳು, ಹೀಗೆ ಎಲ್ಲವೂ ಬ್ರಹ್ಮದೇವರ ಮುಖಗಳಿಂದ ಉದ್ಭವಿಸಿದವು. ಬ್ರಹ್ಮದೇವರು ತಮ್ಮ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಈ ದಿಕ್ಕುಗಳ ಮುಖಗಳಿಂದ ಕ್ರಮವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳನ್ನು ಪ್ರಕಟಪಡಿಸಿದರು. ಇದೇ ಕ್ರಮದಲ್ಲಿ ಹೋತೃವಿನ ಕರ್ಮವಾದ ಶಸ್ತ್ರವನ್ನು, ಅಧ್ವರ್ಯುವಿನ ಕರ್ಮವಾದ ಇಜ್ಜೆಯನ್ನು, ಉದ್ಗಾತೃವಿನ ಕರ್ಮವಾದ ಸ್ತುತಿ ಸ್ತೋಮವನ್ನು ಮತ್ತು ಬ್ರಹ್ಮನ ಕರ್ಮವಾದ ಪ್ರಾಯಶ್ಚಿತ್ತವನ್ನು ಹೊರಹೊಮ್ಮಿಸಿದರು. ಹೀಗೆಯೇ ಆಯುರ್ವೇದ ಅಂದರೆ ಚಿಕಿತ್ಸಾಶಾಸ್ತ್ರ, ಧನುರ್ವೇದ ಅಂದರೆ ಶಸ್ತ್ರವಿದ್ಯೆ, ಗಾಂಧರ್ವ ವೇದ ಅಂದರೆ ಸಂಗೀತಶಾಸ್ತ್ರ ಮತ್ತು ಸ್ಥಾಪತ್ಯ ವೇದ ಅಂದರೆ ಶಿಲ್ಪವಿದ್ಯೆ ಈ 4 ಉಪವೇದಗಳನ್ನು ಕ್ರಮವಾಗಿ ಪೂರ್ವ ದಿಕ್ಕುಗಳ ಮುಖಗಳಿಂದಲೇ ನಿರ್ಮಾಣ ಮಾಡಿದರು. ಮತ್ತು ಸರ್ವಜ್ಞರಾದ ಬ್ರಹ್ಮದೇವರು ಇತಿಹಾಸ ಪುರಾಣ ರೂಪವಾದ 5ನೆಯ ವೇದವನ್ನು ಎಲ್ಲ ಮುಖಗಳಿಂದ ನಿರ್ಮಿಸಿದರು. ಅದೇ ಕ್ರಮದಲ್ಲಿ ಷೋಡಶಿ ಮತ್ತು ಉಕ್ತ್ಯ, ಚಯನ ಮತ್ತು ಅಗ್ನಿಷ್ಟೋಮ, ಆಪ್ತೋರ್ಯಾಮ ಮತ್ತು ಅತಿರಾತ್ರ, ವಾಜಪೇಯ ಮತ್ತು ಗೋಸವ ಎಂಬ 2 ಯಾಗಗಳು ಪೂರ್ವಾದಿ ಮುಖಗಳಿಂದ ಉತ್ಪನ್ನವಾದವು. ವಿದ್ಯಾ, ದಾನ, ತಪಸ್ಸು, ಸತ್ಯ ಎಂಬ ಧರ್ಮದ 4 ಪಾದಗಳನ್ನು, ವೃತ್ತಿಗಳ ಸಹಿತ 4 ಆಶ್ರಮಗಳನ್ನು ಇದೇ ಕ್ರಮದಲ್ಲಿ ಪ್ರಕಟಪಡಿಸಿದರು. ಸಾವಿತ್ರ್ಯ, ಪ್ರಾಜಾಪತ್ಯ, ಬ್ರಾಹ್ಮ ಮತ್ತು ಬೃಹತ್ತು ಈ 4 ವೃತ್ತಿಗಳು ಬ್ರಹ್ಮಚಾರಿಗಳು ಮಾಡುವಂಥದ್ದು. ವಾರ್ತ, ಸಂಚಯ, ಶಾಲೀನ ಮತ್ತು ಶಿಲೋಂಭ ಇವು 4 ವೃತ್ತಿಗಳು ಗೃಹಸ್ಥರಿಗೆ ಸಂಬಂಧಪಟ್ಟವು. ಇದೇ ರೀತಿಯಲ್ಲಿ ವಾನಪ್ರಸ್ಥದಲ್ಲಿ ವೃತ್ತಿಭೇದಕ್ಕನುಸಾರವಾಗಿ ವೈಖಾನಸ, ವಾಲಖಿಲ್ಯ, ಔದುಂಬರ ಮತ್ತು ಫೇನಪ ಇವು 4 ವಾನಪ್ರಸ್ಥೀಯರು ಆಚರಿಸುವುದು. ಹಾಗೂ ಕುಟೀಚಕ, ಬಹುದಕ, ಹಂಸ ಮತ್ತು ಪರಮಹಂಸ ಇವು 4 ಸನ್ಯಾಸಿಗಳ ಭೇದವಾಗಿದೆ. ಇದೇ ಕ್ರಮದಲ್ಲಿ ಅನ್ವೀಕ್ಷಿಕಿ, ತ್ರಯಿ, ವಾರ್ತ ಮತ್ತು ದಂಡನೀತಿ ಈ 4 ವಿದ್ಯೆಗಳು ಹಾಗೂ 4 ವ್ಯಾಹೃತಿಗಳು ಕೂಡ ಬ್ರಹ್ಮದೇವನ 4 ಮುಖಗಳಿಂದ ಉತ್ಪನ್ನವಾದವು. ಅವರ ಹೃದಯಾಕಾಶದಿಂದ ಓಂಕಾರವು ಪ್ರಕಟಗೊಂಡಿತು. ಬ್ರಹ್ಮದೇವರ ರೋಮಗಳಿಂದ ಉಷ್ಣಿಕ್ ಛಂದಸ್ಸು, ತ್ವಚೆಯಿಂದ ಗಾಯತ್ರಿ ಛಂದಸ್ಸು, ಮಾಂಸದಿಂದ ತ್ರಿಷ್ಟುಪ್ ಛಂದಸ್ಸು, ಸ್ನಾಯುಗಳಿಂದ ಅನುಷ್ಟುಪ್ ಛಂದಸ್ಸು, ಅಸ್ಥಿಗಳಿಂದ ಜಗತಿ ಛಂದಸ್ಸು, ಮಜ್ಜೆಯಿಂದ ಪಂಕ್ತಿ ಛಂದಸ್ಸು ಮತ್ತು ಪ್ರಾಣಗಳಿಂದ ಭೃತಿ ಎಂಬ ಛಂದಸ್ಸುಗಳು ಉತ್ಪನ್ನವಾದವು. ಹೀಗೆಯೇ ಅವರ ಜೀವಸ್ಪರ್ಶವರ್ಣ ಕವರ್ಗಾದಿ ಪಂಚವರ್ಗ ಮತ್ತು ದೇಹ ಸ್ವರವರ್ಣ ಅಕಾರಾದಿಗಳೆಂದು ಕರೆಯಲ್ಪಟ್ಟವು. ಅವರ ಇಂದ್ರಿಯಗಳನ್ನು ಊಷ್ಮವರ್ಣ ಅಂದರೆ ಶ, ಕ್ಷ, ಸ, ಹ ಮತ್ತು ಬಲವನ್ನು ಅಂತಸ್ಥವರ್ಣ ಅಂದರೆ ಯ, ರ, ಲ, ವ ಎಂದು ಹೇಳುತ್ತಾರೆ. ಅವರ ಕ್ರೀಡೆಯಿಂದ ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ, ಪಂಚಮ ಇವು 7 ಸ್ವರಗಳು ಉಂಟಾದವು. ಬ್ರಹ್ಮದೇವರು ಶಬ್ದ ಬ್ರಹ್ಮ ಸ್ವರೂಪರಾಗಿ ವೈಖರಿ ರೂಪದಿಂದ ವ್ಯಕ್ತರಾಗಿಯೂ ಪರಾರೂಪ ಅಂದರೆ ಓಂಕಾರದಿಂದ ಅವ್ಯಕ್ತರಾಗಿಯೂ ಇದ್ದಾರೆ. ಮತ್ತು ಆ ಶಬ್ದ ಬ್ರಹ್ಮನ ಮೇಲಿರುವ ಹಾಗೂ ಎಲ್ಲೆಡೆಗಳಲ್ಲಿಯೂ ಪರಿಪೂರ್ಣವಾಗಿರುವ ಬ್ರಹ್ಮವು ಪರಬ್ರಹ್ಮವು ಅನೇಕ ಪ್ರಕಾರದ ಶಕ್ತಿಗಳಿಂದ ಕೂಡಿ ಇಂದಾದಿ ದೇವತಾ ರೂಪಗಳಿಂದ ಬೆಳಗುತ್ತಿವೆ. ಎಲೆ ವಿದುರನೇ, ಬ್ರಹ್ಮದೇವರು ಕಾಮಾಸಕ್ತವಾದ ತಮ್ಮ ಮೊದಲನೆಯ ದೇಹವನ್ನು ತ್ಯಜಿಸಿದ ನಂತರ ಬೇರೊಂದು ಶರೀರವನ್ನು ಧರಿಸಿ ವಿಶ್ವವನ್ನು ವಿಸ್ತರಿಸಬೇಕೆಂದು ಯೋಚಿಸಿದರು. ಮರೀಚಿ ಮುಂತಾದ ಮಹಾಶಕ್ತಿ ಸಂಪನ್ನರಾದ ಋಷಿಗಳಿಂದಲೂ ಕೂಡ ಸೃಷ್ಟಿಯ ವಿಸ್ತಾರವು ಹೆಚ್ಚಾಗಿ ಆಗದೇ ಇದ್ದುದನ್ನು ಕಂಡು ಅವರು ತಮ್ಮ ಮನಸ್ಸಿನಲ್ಲಿ ಏನಿದು, ಎಂತಹ ಆಶ್ಚರ್ಯ, ನಾನು ನಿರಂತರವಾಗಿ ಪ್ರಯತ್ನ ಮಾಡಿದರೂ ಪ್ರಜಾವೃದ್ಧಿಯು ಆಗುತ್ತಿಲ್ಲವಲ್ಲ, ದೈವವೇ ಇದಕ್ಕೆ ಏನೋ ವಿಘ್ನವನ್ನು ತದ್ದೊಡ್ಡುತ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಾಡಬೇಕಾದ ಯುಕ್ತವಾದ ಕಾರ್ಯಗಳನ್ನು ಮಾಡುತ್ತಿದ್ದ ಬ್ರಹ್ಮದೇವರು ಹೀಗೆ ದೈವದ ಕುರಿತು ವಿಚಾರ ಮಾಡುತ್ತಿದ್ದಾಗ ಅಕಸ್ಮಾತ್ತಾಗಿ ಅವರ ಶರೀರದಲ್ಲಿ 2 ಭಾಗಗಳು ಉಂಟಾದವು.
ಕಾ ಎಂಬುದು ಬ್ರಹ್ಮದೇವರ ಹೆಸರು. ಆದ್ದರಿಂದ ವಿಭಾಗಗೊಂಡಿದ್ದರಿಂದ ಖಾಯ ಎಂದು ಶರೀರಕ್ಕೆ ಹೆಸರಾಯಿತು. ಹೀಗೆ ಒಡೆದ ಅವರ ಶರೀರದ ಎರಡು ಭಾಗಗಳಿಂದ ಒಂದು ಸ್ತ್ರೀ ಇನ್ನೊಂದು ಪುರುಷರ ಜೋಡಿ ಪ್ರಕಟವಾಯಿತು. ಅವುಗಳಲ್ಲಿ ಪುರುಷ ಭಾಗವು ಸಾಮ್ರಾಟ್ ಸ್ವಯಂಭುವ ಮನುವಾಯಿತು, ಸ್ತ್ರೀ ಭಾಗವು ಅವನ ಸಾಮ್ರಾಜ್ಞಿ ಶತರೂಪಾದೇವಿಯಾಯಿತು. ಅಂದಿನಿಂದ ಮಿಥುನ ಧರ್ಮ ಅಂದರೆ ಸ್ತ್ರೀ ಪುರುಷರ ಸಂಭೋಗದಿಂದ ಪ್ರಜೆಯ ವೃದ್ಧಿಯಾಗಿ ತೊಡಗಿತು. ಮಹಾರಾಜ ಸ್ವಯಂಭುವ ಮನುವು ಶತರೂಪಾದೇವಿಯಲ್ಲಿ 5 ಸಂತಾನಗಳನ್ನು ಪಡೆದನು. ಅವರಲ್ಲಿ ಪ್ರಿಯವ್ರತ ಮತ್ತು ಉತ್ತಾನಪಾದರೆಂಬ 2 ಪುತ್ರಿಯರು ಹಾಗೂ ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ 3 ಪುತ್ರಿಯರು. ಮನುವು ಅವರಲ್ಲಿ ಆಕೂತಿಯನ್ನು ರುಚಿ ಎಂಬ ಪ್ರಜಾಪತಿಗಳಿಗೂ, ಮಧ್ಯದ ಮಗಳಾದ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೂ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೂ ಕೊಟ್ಟು ವಿವಾಹ ಮಾಡಿದರು. ಆ 3 ಪುತ್ರಿಯರ ಸಂತಾನದಿಂದ ಇಡೀ ಜಗತ್ತೇ ತುಂಬಿ ಹೋಯಿತು. ಆಗ ವಿದುರನು ಕೇಳಿದ, ಬ್ರಹ್ಮದೇವರ ಪುತ್ರನಾದ ಆ ಸಾಮ್ರಾಟ್ ಸ್ವಯಂಭುವ ಮನುವು ಪತ್ನಿಯಾದ ಶತರೂಪಾದೇವಿಯನ್ನು ಪಡೆದ ಬಳಿಕ ಏನು ಮಾಡಿದ? ಆದಿರಾಜನಾದ ರಾಜರ್ಷಿ ಸ್ವಯಂಭುವ ಮನುವಿನ ಪವಿತ್ರ ಚರಿತ್ರೆಯನ್ನು ಹೇಳಿರಿ. ಹಾಗೂ ಅವನು ಭಗವಾನ್ ಶ್ರೀ ವಿಷ್ಣುವಿನ ಶರಣು ಹೊಂದಿದ ಭಕ್ತಾಗ್ರೇಸರನು. ಆದ್ದರಿಂದ ಅವನ ಚರಿತ್ರೆ ಕೇಳಲು ನನಗೆ ಬಹಳ ಶ್ರದ್ಧೆ ಉಂಟಾಗಿದೆ ಅಂತ ವಿದುರನು ಮೈತ್ರೇಯರಲ್ಲಿ ಕೇಳ್ತಾ ಇದ್ದಾರೆ. ಮೈತ್ರೇಯರು ವರಾಹಾವತಾರದ ಕಥೆಯನ್ನು ಹೇಳುವರು. ಅದನ್ನು ಮುಂದಿನ ಗುರುವಾರ ನಾವು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.